ನಟ ದರ್ಶನ್ ಜೈಲಿನಲ್ಲಿ ಇರುವ ವೇಳೆ ದರ್ಶನ್ ಸಹೋದರ ದಿನಕರ್ ಅತ್ತಿಗೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದ್ದಕ್ಕಿದ್ದಂತೆ ದಿನಕರ್ ವಿಜಯಲಕ್ಷ್ಮಿ ಅವರ ಬಗ್ಗೆ ಹೇಳಿದ್ದೇನು, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ದಿನಕರ್ ಅವರು ಅತ್ತಿಗೆ ಬಗ್ಗೆ ಮಾತನಾಡಿ ವಿಜಯಲಕ್ಷ್ಮಿ ಅವರನ್ನು ಮುಕ್ತವಾಗಿ ಹೊಗಳಿದ್ದಾರೆ. ದರ್ಶನ್ ಪತ್ನಿ ಮನೆಯಲ್ಲಿ ಅವರೊಡಗಿನ ಒಡನಾಟದ ಕುರಿತು ಹಲವು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ದಿನಕರ್. ನಾನು ಲಕ್ಕಿ ಅಂತ ಅತ್ತಿಗೆ ಪಡೆಯೋಕೆ, ದರ್ಶನ್ ತುಂಬ ಲಕ್ಕಿ ಅಂತ ಹೆಂಡತಿಯನ್ನು ಪಡೆಯೋಕೆ, ಅಮ್ಮನೂ ಲಕ್ಕಿ ಅಂತ ಸೊಸೆ ಸಿಗೋಕೆ. ತುಂಬ ಜನ ಮೈದುನರು ಅತ್ತಿಗೆ ಜೊತೆ ಮಾತೇ ಆಡಲ್ಲ. ನಾನು ನನ್ನ ಅತ್ತಿಗೆ ಎಲ್ಲ ಮಾತನಾಡುತ್ತೀವಿ, ಎಲ್ಲ ವಿಷಯ ಮಾತನಾಡುತ್ತೇವೆ. ನಾನು ಮಾಡಿದ್ದು ತಪ್ಪು ಅಂತಾರೆ, ಅವರು ಮಾಡಿದ್ದನ್ನೂ ತಪ್ಪು ಅಂತಾರೆ. ಆದರೆ ನಾವು ತುಂಬ ಮಾತನಾಡುತ್ತೀವಿ. ನಾವು ಫ್ಯಾಮಿಲಿ ಎಲ್ಲ ಲಕ್ಕಿನೇ ಎಂದು ದಿನಕರ್ ತೂಗುದೀಪ್ ಅವರು ಹೇಳಿದ್ದಾರೆ. ಅತ್ತಿಗೆ ನನಗೆ ವಯಸ್ಸಿಗೆ ಚಿಕ್ಕವಳು. ನಾವು ಅತ್ತಿಗೆ ಮೈದುನ ಕಡಿಮೆ, ಫ್ರೆಂಡ್ಸ್ ಜಾಸ್ತಿ. ನಾವು ಕಿತ್ತಾಡುತ್ತೇವೆ. ನಾನು ದರ್ಶನ್ಗಿಂತ ಜಾಸ್ತಿ ಕಿತ್ತಾಡೋದು ನನ್ನ ಅತ್ತಿಗೆ ಜೊತೆ. ನಾವು ಕಿತ್ತಾಡ್ತೀವಿ, ಆಮೇಲೆ ಚೆನ್ನಾಗಿ ಮಾತಾಡಿಕೊಂಡು ಕೂರ್ತೀವಿ. ಅವರು ಇದರ ಬಗ್ಗೆ ತಲೆ ಹಾಕಲ್ಲ. ಬಿಡ್ರಪ್ಪ, ಮಾತಾಡ್ತೀರಿ ಕಿತ್ತಾಡ್ತೀರಿ ಅಂತ ಹೆಂಡ್ತಿ ಅಮ್ಮ ಹೇಳ್ತಾರೆ ಎಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ದಿನಕರ್ ಹೇಳಿದ ಮಾತು ಕೇಳಿ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗೆ ಬರಲಿ, ನಿಮ್ಮ ತುಂಬು ಕುಟುಂಬವನ್ನು ನೋಡಬೇಕು, ಅದೇ ನಮ್ಮ ಆಸೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.